ಏನೋ ಕೊಪ್ಪಳದ ಭಾಗದಲ್ಲಿ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಕಾರಿಗೆ ಡಿಕ್ಕಿ ಹೊಡೆದುಬಿಟ್ಟಿದೆ ಟಿಪ್ಪರ್ ಒಂದು. ಈ ಡಿಕ್ಕಿಯ ರಭಸಕ್ಕೆ ಸ್ವಲ್ಪ ದೂರ ಕಾರನ್ನೇ ಎಳ್ಕೊಂಡು ಹೋಗಿದೆ ಟಿಪ್ಪರ್. ಎಕ್ಸಾಕ್ಟ್ ಆಗಿ ಈ ಘಟನೆ ನಡೆದಿರೋದು ಕೊಪ್ಪಳದ ಹುಲಿಗಿ ಗ್ರಾಮದ ನಂದಿ ವೃತ್ತದಲ್ಲಿ. ಈ ಆಕ್ಸಿಡೆಂಟ್ನ ತೀವ್ರತೆಯಿಂದ ಕಾರಂತೂ ಜಖಮಾಯಿತು. ಆದರೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಏನಾಗಿಲ್ಲ. ಆಮೇಲೆ ಅಕ್ಕಪಕ್ಕದಲ್ಲಿದ್ದ ಬೈಕು ಆಟೋಗಳಿಗೂ ಡ್ಯಾಮೇಜ್ ಆಗಿದ್ದಾವೆ. ಈ ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಎಲ್ಲ ಆದ ನಂತರ ಸ್ಥಳೀಯರು ಓಡಿ ಬಂದು ಟಿಪ್ಪರ್ ಚಾಲಕನಿಗೆ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ. ಆ ಸಿಸಿಟಿವಿ ವಿಜುವಲ್ಸ್ ನೋಡ್ತಾ ಇದ್ದೀರಿ ನೋಡಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ಫೋನ್ ಸಂಪರ್ಕದಲ್ಲಿ. ಶುಕ್ರಾಜ್, ಎಷ್ಟೊತ್ತಿಗಾಗಿದ್ದು, ಹಿಂಗಾಯ್ತು ಇದು? ಎಸ್ ಶರತ್, ಏನಾಗಿದೆ ನಿನ್ನೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕೊಪ್ಪಳದ ಉಲ್ಗಿಗೆ ಒಂದು ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆ ಉಲ್ಗಿ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ನಡೀತಿದೆ. ಇದಕ್ಕೆ ಅಲ್ಲಿನ ಆ ಒಂದು ರೈಲ್ವೆ ಸೇತುವೆ ಕಾಮಗಾರಿಗೆ ಏನು ಟಿಪ್ಪರ್ ಮೂಲಕ ಮರಮನ್ನು ಸಾಗಾಟ ಮಾಡಲಾಗ್ತಿದೆ. ಆದ್ರೆ ಏನೊಂದು ಟಿಪ್ಪರ್ ಲಾರಿ ಚಾಲಕರು ಏನಿದ್ದಾರೆ ಅಜಾಗರೂಕತೆ ಒಂದು ಚಾಲನೆಯಿಂದ ಇಂತಹ ಒಂದು ಘಟನೆಗಳು ಇಲ್ಲಿ ಸಂಭವಿಸ್ತಾ ಇದೆ. ಏನು ಉಲ್ಗಿ ಗ್ರಾಮದ ನಂದಿ ವೃತ್ತದಲ್ಲಿ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಕೂಡ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಟಿಪ್ಪರ್ ಮಾಲೀಕರಿಗೆ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನರ ದಟ್ಟಣೆ ಇರೋದ್ರಿಂದ ನೀವು ನಿಧಾನಕ್ಕೆ ಇಲ್ಲಿ ಚಾಲನೆ ಮಾಡಿ ಅಂತಂದು. ಆದಾಗ್ಯೂ ಕೂಡ ಇಂತಹ ಘಟನೆಗಳು ಮೇಲಿಂದ ಮೇಲೆ ಈ ಒಂದು ನಂದಿ ವೃತ್ತದಲ್ಲಿ ಸಂಭವಿಸಿರ್ತಕ್ಕಂಥದ್ದು. ನಿನ್ನೆ ಒಂದು ಘಟನೆ ನೋಡಿದ್ರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಏನು ಆ ಒಂದು ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿ ನೋಡಿದ್ರೆ ಆ ಒಂದು ಟಿಪ್ಪರ್ ಚಾಲಕನ ಅಜಾಗರೂಕತೆ ಎಷ್ಟಿದೆ ಅನ್ನೋದು ಅಲ್ಲೇ ನಮಗೆ ನೋಡೋಕ್ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಕಾರನ್ನು ಅವರು ಓವರ್ಟೇಕ್ ಮಾಡುವ ಒಂದು ಭರದಲ್ಲಿ ಕಾರನ್ನೇ ನೂಕಿಕೊಂಡು ಹೋದಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕೂಡಲೇ ಅಲ್ಲಿರ್ತಕ್ಕಂಥ ಸ್ಥಳೀಯರು ಬಂದು ಟಿಪ್ಪರ್ ಚಾಲಕನ ತರಾಟೆಗೆ ತೆಗೆದುಕೊಂಡಿರ್ತಾರೆ. ಮತ್ತು ಈ ಕುರಿತು ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಶುಕ್ರಾಜ್ ಡೀಟೇಲ್ಸ್ಗಾಗಿ.